ರೈತರಿಗೆ ಅನ್ಯಾಯವಾಗದಿರಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಕೇಂದ್ರದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಧಾವಿಸಿದ್ದ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನ ಎಪಿಎಂಸಿ ಮಾರುಕಟ್ಟೆಯ ಪದಾಧಿಕಾರಿಗಳು, ಅಧಿಕಾರಿಗಳು, ನಿರ್ದೇಶಕರು ತಮ್ಮ ಕಚೇರಿಯೆಡೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ಶಾಸಕರು ಮಾರುಕಟ್ಟೆ ಆವರಣವನ್ನ ಹಾಗೂ ವ್ಯಾಪಾರಿ ಮಳಿಗೆಗಳನ್ನ ಪರಿಶೀಲಿಸಿದ್ರು. ದವಸ ಧಾನ್ಯ, ಕಾಳು ಕಡಿಗಳನ್ನ ದಾಸ್ತಾವೇಜು ಮಾಡುವುದನ್ನ ಪರಿಶೀಲಿಸಿದ್ರು. ವ್ಯಾಪಾರಿಗಳನ್ನ, ವರ್ತಕರನ್ನ ಉದ್ದೇಶಿಸಿ ಶಾಸಕರು ಮಾತನಾಡಿದರು. ರೈತರು ಕಾಳು ಕಡಿ, ದವಸ ಧಾನ್ಯಗಳನ್ನ ಮಾರಾಟಕ್ಕೆ ತಂದಾಗ ತೂಕ ಮತ್ತು ಬೆಲೆಯಲ್ಲಿ ಅನ್ಯಾಯವಾಗಬಾರದು. ರೈತರಿಗೆ ಮೋಸವಾಗಿರುವ ಬಗ್ಗೆ ಹಾಗೂ ಅನ್ಯಾಯವಾಗಿರುವ ಬಗ್ಗೆ ದೂರುಗಳು ಬಂದಲ್ಲಿ ಅದನ್ನ ಸಹಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು, ವರ್ತಕರು, ರೈತರು ಈ ವೇಳೆ ಉಪಸ್ಥಿತರಿದ್ದರು. ವರದಿ ವಿ.ಜಿ. ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಮಾಡೋಣ ಅಂತೇಳಿ ಮಾಡೋಣ. ಎಪಿಎಂಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಾಲೂಕು ಡೆವಲಪ್ಮೆಂಟಲ್ಲಿ. ಅಲ್ಲ, ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು, ಗೊತ್ತಾಯ್ತಾ? ನನ್ನ ಸಪೋರ್ಟ್ ಅಲ್ಲ, ಆಯಿತಾ? ಪಬ್ಲಿಕ್ ಇಲ್ಲಿ ಬಂದಿರೋರಿಗೆ ಒಳ್ಳೆ ರೀತಿ ಸಪೋರ್ಟ್ ಕೊಡಬೇಕು. ಇಲ್ಲ ಅಂತಂದರೆ ಹೆಂಗೆ ಬೆಳೀತದೆ? ಇಲ್ಲಾಂದರೆ ಅದೇ ಚಾಲೆಗಳು ಉಳಿಸ್ಕೊಂಡು ಮಾಡೋಣ. ಹಲೋ, ಇದೆಲ್ಲ ಇದು ಬೇಸಿಗೆ ಸರ್. ನಮ್ಮದು ಮುಂಗಾರು ಬಂದರೆ ಈ ಥರ ಬರೋಲ್ಲ. ಮುಂಗಾರಿಂದೆಲ್ಲ ಬ್ಲಾಕು ಇಲ್ಲ ರೆಡ್ ಬರುತ್ತೆ. ಇದೇನೈತಲ್ಲ ಇದೆಲ್ಲ ಸಿಪ್ಪೆ ಹೋಗ್ಬಿಡುತ್ತೆ, ವೇಸ್ಟೇಜ್ ಭಾಳ ಬರುತ್ತೆ ಸರ್. ಹಾಗಾಗಿ ತೂಕ ವೇರಿಯೇಷನ್ ಆಗ್ಬಿಡುತ್ತೆ. ಅಲ್ಲ, ಅದು ನ್ಯಾಚುರಲಾಗಿ ನೀವು ಹೇಳ್ತಾ ಇರೋದು ತೂಕ ವೇರಿಯೇಷನ್. ಜನಗಳ ಸಮಸ್ಯೆ ಅದಲ್ಲ, ಆಯಿತಾ? ಅಂದರೆ ಉದ್ದೇಶಪೂರ್ವಕವಾಗಿ ವ್ಯತ್ಯಾಸ ಮಾಡ್ತಾರೆ ಅನ್ನೋದನ್ನಷ್ಟೇ ನಿಮ್ಮ ಸಂದೇಶ ನಂಗೆ ಅರ್ಥ ಆಯಿತು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.